ನಮಸ್ತೆ ಎಲ್ಲರಿಗೂ, ನಾನು ಸುಮಾ. ಬೆಳಗಿನ ಆರೋಗ್ಯಕರವಾದ ತಿಂಡಿಗಳಲ್ಲಿ ಬಿಸಿಬೇಳೆ ಬಾತು ಕೂಡ ಒಂದು. ಇದನ್ನು ತುಂಬ ಸುಲಭವಾಗಿ, ತುಂಬ ರುಚಿಕರವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ತೀನಿ. ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಅದು ಬನ್ನಿ ಆಗಿದ್ದರೆ ಮಾಡೋ ವಿಧಾನ ನೋಡೋಣ. ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ಗೆ ಅಕ್ಕಿ ಮತ್ತು ತೊಗರಿಬೇಳೆನ ಸೇರಿಸ್ಕೊಳ್ಳೋಣ. 1 ಕಪ್ ಅಳತೆಯಿಂದ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ನಾವು ಡೈಲಿ ಮನೆಯಲ್ಲಿ ಯೂಸ್ ಮಾಡೋ ಅಕ್ಕಿನೇ ನಾನು ತೊಗೊಂಡಿದ್ದೀನಿ. ಅಕ್ಕಿನ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಇಬ್ಬರಿಗಾಗೋ ಥರ ಬಿಸಿಬೇಳೆ ಬಾತನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಾಡೋದಾದರೆ 1 ಕಪ್ ಅಕ್ಕಿಗೆ 3/4 ಕಪ್ಪು ತೊಗರಿಬೇಳೆ ತೊಗೊಂಡ್ರೆ ಆಯಿತು. ನಾನು ಬಿಸಿಬೇಳೆ ಬಾತಿಗೆ ಈ ರೀತಿ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ, ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ನೋಕೋಲು, ಬೀನ್ಸು, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಕುಕ್ಕರ್ಗೆ ನೀರು ಕಾಯೋಕ್ಕೆ ಅಂತ ಇಟ್ಟಿದ್ದೆ. ನೀರು ಕಾದಿತ್ತು, ಹಾಗಾಗಿ ಒಂದೊಂದೇ ತರಕಾರಿನ ಸೇರಿಸ್ಕೊಳ್ಳೋಣ. ಕ್ಯಾರೆಟು ಮೀಡಿಯಮ್ ಸೈಜ್ದು ತರಕಾರಿ ಸೇರಿಸ್ತಾ ಇದ್ದೀನಿ. ಮತ್ತು ಅದೇ ಥರ ನೋಕೋಲು ಕೂಡ ಅದೇ ಸಣ್ಣದಾಗಿ ಹೆಚ್ಚಿ ನೋಕೋಲು ಸೇರಿಸ್ತಾ ಇದ್ದೀನಿ. ಬೀನ್ಸು ಸ್ವಲ್ಪ ಹಾಕಿದ್ದೀನಿ. ಆಲೂಗಡ್ಡೆನ ಮೀಡಿಯಮ್ ಸೈಜು 1 ಆಲೂಗಡ್ಡೆ ತೊಗೊಂಡು ಹೆಚ್ಚು ಹಾಕಿದ್ದೀನಿ. ಮತ್ತು ಟೊಮೊಟೊ ಕೂಡ 2 ತೊಗೊಂಡಿದ್ದೀನಿ, ಹುಳಿ ಟೊಮೊಟೊ. ಹಾಗೆಯೇ 1-2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ರೆ ಚೆನ್ನಾಗಾಗುತ್ತೆ ಫ್ಲೇವರ್ಗೆ. ಹಾಗೆಯೇ ಕಡಲೆಕಾಯಿ ಬೀಜನೂ ನಾನು ಅರ್ಧ ಕಪ್ ಆಗೋಷ್ಟು ತೊಗೊಂಡು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಸಿ ಬಟಾಣಿ ಹಾಕ್ತಾಯಿಲ್ಲ, ಹಸಿ ಬಟಾಣಿ ಇರಲಿಲ್ಲ, ಹಾಗಾಗಿ ಹಾಕ್ತಿರ್ಲಿಲ್ಲ. ನಿಮ್ಮ ಮನೇಲಿ ಇದ್ದರೆ ನೀವು ಹಾಕ್ಬೋದು ಫ್ರೆಂಡ್ಸ್. ಆವಾಗಲೇ ನಾನು ಅಕ್ಕಿ ಮತ್ತು ಬೇಳೆನ ಅಳತೆ ಮಾಡಿ ತೋರಿಸಿದ್ನಲ್ಲ, ಅದನ್ನು ಚೆನ್ನಾಗಿ 2 ಸಲ ತೊಳ್ಕೊಂಬಂದು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಎಲ್ಲ ತರಕಾರಿ ಮತ್ತು ಅಕ್ಕಿನ ಸೇರಿಸಿ ಆದಮೇಲೆ ಸಣ್ಣ ಉರಿನಲ್ಲಿ ಬೇಯ್ತಾ ಇರಲಿ. ಅಕ್ಕಿ ಮತ್ತು ಬೇಳೆ ತರಕಾರಿ ಎಲ್ಲ ಸಾಫ್ಟಾಗಿ ಬೇಯೋವರೆಗೂ ಸಣ್ಣ ಉರಿನಲ್ಲಿ ಬೇಯ್ತಾ ಇದ್ದರೆ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇದೊಂದು ಸಲ ಮಿಕ್ಸ್ ಕೊಟ್ಟರೆ ಆಯಿತು. ರುಚಿಗೆ ಉಪ್ಪನ್ನು ಸೇರಿಸೋಣ. ರುಚಿಗೆ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ರುಚಿಗೆ ಉಪ್ಪನ್ನು ಸೇರಿಸಿದ್ದಾದಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಧಾನವಾಗಿ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವು ಬಿಸಿಬೇಳೆ ಬಾತ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಕಿವುಚಿ ರಸ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ಈ ಹುಳಿ ನೀರಿಗೆ 10 ರೂಪಾಯಿದು MTR ಅವರ ಬಿಸಿಬೇಳೆ ಬಾತ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಇದ್ರ ಫ್ಲೇವರು ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹಾಗಾಗಿ ಸೇರಿಸ್ತಾ ಇದ್ದೀನಿ. ಆ ಹುಳಿ ನೀರಲ್ಲಿ ಆ ಪೌಡ್ರು ಗಂಟಿಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗಂಟಿದ್ರೆ ಚೆನ್ನಾಗಿ ಅನಿಸಲ್ಲ ಅದು. ಮೀಡಿಯಮ್ ಸೈಜ್ದು 2 ಟೊಮೊಟೊನ ಸೇರಿಸಿರ್ತೀನಿ. ಆದ್ರೂ ಈ ಬಿಸಿಬೇಳೆ ಬಾತ್ಗೆ ಕಂಪಲ್ಸರಿಯಾಗಿ ಹುಣಸೆ ಹುಳಿ ನೀರು ಬಿಡಲೇಬೇಕಾಗುತ್ತೆ. ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡ್ರಲ್ಲಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಅಂತ ಹೇಳಿ ಒಂದು 1/2 ಸ್ಪೂನು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಚಮಚ ಧನಿಯಾ ಪೌಡ್ರನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. 2 ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೀವಿಲ್ಲಿ ಚಿಲ್ಲಿ ಪೌಡ್ರು ಮತ್ತು ಸಾಂಬಾರು ಪೌಡ್ರನ್ನ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಇನ್ನೊಂದು ಚಮಚ ಇದು MTR ಅವ್ರ ಬಿಸಿಬೇಳೆ ಬಾತ್ ಪೌಡ್ರನ್ನೇ ಸೇರಿಸಿದ್ರೆ ಆಯಿತು. ಹಾಗಾಗಿ ಅದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಒಂದು ಪ್ಯಾಕೆಟ್ಗೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡಿಕೊಂಡು ಟೇಸ್ಟಿ ಚೆನ್ನಾಗಿರಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಅಕ್ಕಿ ಮತ್ತು ತರಕಾರಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೇಯ್ತಾ ಇತ್ತು. ಅದನ್ನು ನಾವು ಮಿಕ್ಸ್ ಮಾಡಿದಂತಹ ಪೌಡ್ರನ್ನ ಇದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಮಿಕ್ಸ್ ಮಾಡ್ಕೊಳ್ಳುವಾಗ ನೋಡ್ಕೋಬೇಕು, ನೀರೇನಾದ್ರು ಸ್ವಲ್ಪ ಕಡಿಮೆ ಆಗಿತ್ತು ಅಂತ. ಅಕ್ಕಿ ಬೇಳೆ ಬೇಯುವಾಗ ನೀರು ಸ್ವಲ್ಪ ಕಡಿಮೆ ಆಗಿದ್ದರೆ ಬಿಸಿಬೇಳೆ ಬಾತ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ಟೈಮಲ್ಲೇ ನಾವು ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನನಗೇನಿಲ್ಲಿ ಸಾಕಂತ ಅನ್ನಿಸ್ತು, ಹಾಗಾಗಿ ನಾನೇನು ಮತ್ತೆ ನೀರು ಹಾಕ್ಕೊಳಕ್ಕೆ ಹೋಗಲಿಲ್ಲ. ಹಾಗೆ ಇದನ್ನು ನಿಧಾನವಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಆವಾಗಲೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಫೈನಲಿ ಕುಕ್ಕರ್ ಕ್ಯಾಪು ಹಾಕೋಕ್ಕೂ ಮುಂಚೆ ಸ್ವಲ್ಪ ಬೆಲ್ಲನ ಸೇರಿಸ್ಬಿಡೋಣ. ಬೆಲ್ಲ ಹಾಕೋದ್ರಿಂದ ಬಿಸಿಬೇಳೆ ಬಾತು ತುಂಬ ರುಚಿಕರವಾಗಿರುತ್ತೆ. ನೀವು ಬಿಸಿಬೇಳೆ ಬಾತ್ ಮಾಡುವಾಗ ಬೆಲ್ಲನ ಸೇರಿಸೋದು ಮರಿಬೇಡಿ. ಮತ್ತು ಇದಕ್ಕೆ ನೀರು ಏನು ಸೇರಿಸೋ ಆಗಿರೋದಿಲ್ಲ. ಕುಕ್ಕರ್ ಕ್ಯಾಪು ಹಾಕಿ 3 ವಿಸಲ್ ತೆಗೆದ್ರೆ ಆಯಿತು. ಕುಕ್ಕರ್ ಕೂಗಿ ವಿಸಲ್ ಬಿಡಲಿ. ಅಷ್ಟರಲ್ಲಿ ನಾವೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಬಿಸಿಬೇಳೆ ಬಾತ್ಗೆ. ಒಗ್ಗರಣೆ ಮಾಡ್ಕೊಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ 1-2 ಚಮಚ ಆಯಿಲ್ ಬಿಟ್ಟು 1 ಸ್ಪೂನು ತುಪ್ಪ ಹಾಕಿ, ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿಯಾಗೋಕೆ ಇಟ್ಟಿದ್ದೀನಿ. ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವು ಸೊಪ್ಪು ಚಿಟಪಟ ಅಂತ ಸಿಡಿದ ನಂತರ
ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ ನಂತರ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಚಿಕ್ಕದಾಗಿರುವಂಥ ಒಂದು ಕ್ಯಾಪ್ಸಿಕಮ್ ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗೋ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು. ನಾನು ಬಿಸಿಬೇಳೆ ಬಾತಿಗೆ ಇಂಗು ಏನು ಸೇರಿಸ್ತಾ ಇಲ್ಲ ಇಲ್ಲಿ. ನಿಮಗೆ ಬೇಕಂತ ಅಂದರೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಇದು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು 3 ವಿಸಲ್ ತೆಗೆದ ಮೇಲೆ ಕಂಪ್ಲೀಟ್ಲಿ ತಣ್ಣಗಾಗಿದೆ ಕುಕ್ಕರು. ಇದನ್ನು ಮುಚ್ಚಳನ ಓಪನ್ ಮಾಡಿ ತೋರಿಸೋಣ. ನೋಡಿ ಎಷ್ಟು ನೀಟಾಗಿ ಸಾಫ್ಟಾಗಿ ಅಕ್ಕಿ ಮತ್ತು ಬೇಳೆ ಎಲ್ಲ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿರುವಂತಹ ಒಗ್ಗರಣೆನ ಇದರೊಳಗಡೆ ನಾವು ಸೇರಿಸ್ಕೊಂಡ್ರೆ ಆಯಿತು. ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಾವು ಈ ಒಗ್ಗರಣೆಗೆ ತುಪ್ಪ ಹಾಕಿರೋದ್ರಿಂದ ಮನೆ ತುಂಬ ಹಬ್ಕೊಂಡಿರುತ್ತೆ, ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಬಿಸಿಬೇಳೆ ಬಾತನ್ನ ಸಣ್ಣ ಮಕ್ಕಳು ದೊಡ್ಡವರಿಂದ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯವಾಗಿ ಇರುತ್ತೆ. ತಿನ್ನೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಬೇಗ ಆಗುತ್ತೆ. ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಬಿಸಿಬೇಳೆ ಬಾತು ಫೈನಲಿ ರೆಡಿ ಆಯಿತು. ಈಗ ಒಂದು ತಟ್ಟೆಗೆ ಈ ಥರ ಸರ್ವ್ ಮಾಡಿಕೊಂಡು ಇದ್ರ ಜೊತೆಗೆ ಬೂಂದಿ ಖಾರ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನನ್ನ ಈ ಬಿಸಿಬೇಳೆ ಬಾತು ರೆಸಿಪಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.